ಇನ್ನು ಪಾಕಿಸ್ತಾನದಿಂದ ಬರ್ತಾ ಇದ್ದ ಡ್ರೈ ಫ್ರೂಟ್ಸ್ ಮೇಲೂ ಕೂಡ ಸರಬರಾಜು ಸ್ಥಗಿತ ಆಗಿದೆ. ಸೊ ಹಾಗಾಗಿ ಕಾಶ್ಮೀರ್ ಬಾರ್ಡರ್ ಬಂದ್ ಹಿನ್ನೆಲೆ ಸರಬರಾಜು ಸ್ಥಗಿತ ಆಗಿದೆ. ಇದರ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ. ಬೆಂಗಳೂರಿಗೆ ಆಮದು ಆಗ್ತಾ ಇದ್ದ ಡ್ರೈ ಫ್ರೂಟ್ಸ್ ಸದ್ಯಕ್ಕೆ ಬಂದ್ ಆಗಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಸ್ವಲ್ಪ ದಿನದ ನಂತರ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಡ್ರೈ ಫ್ರೂಟ್ಸ್ ಅಂದ ತಕ್ಷಣ ಬೆಂಗಳೂರಲ್ಲಿ ಖರೀದಿ ಮಾಡೋರಿಗೆ ಶಿವಾಜಿನಗರದಲ್ಲಿರುವಂತಹ ರಸಲ್ ಮಾರ್ಕೆಟ್ ನೆನಪಾಗುವುದು. ಸೊ ರಸಲ್ ಮಾರ್ಕೆಟ್ಗೆ ಬರ್ತಾ ಇದ್ದ ಡ್ರೈ ಫ್ರೂಟ್ಸ್ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಡ್ರೈ ಫ್ರೂಟ್ಸ್ ಬಾರದೆ ಇಕ್ಕಟ್ಟಿನಲ್ಲಿ ಅಂಗಡಿ ಮಾಲೀಕರು ಸದ್ಯಕ್ಕಿದ್ದಾರೆ. ಪರ್ಯಾಯ ವ್ಯವಸ್ಥೆ ಏನು ಅಂತ ಕಾಯ್ತಿದ್ದಾರೆ. ತಿರ್ಗಾ ಗಲಾಟೆ ಆದಮೇಲೆ ತುಂಬ ಪ್ರಾಬ್ಲಮ್ ಆಗಿದೆ. ಎಲ್ಲ ಕಾಶ್ಮೀರದ ಐಟಮ್ ಎಲ್ಲ ಬರ್ತಾ ಇಲ್ಲ. ಅಲ್ಲಿ ನಾವು ಫೋನ್ ಮಾಡಂದರೆ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿದೆ, ಬಾರ್ಡರ್ಸ್ ಎಲ್ಲ ಕ್ಲೋಸ್ ಆಗಿದೆ, ಬಾರ್ಡರ್ಸ್ನಲ್ಲಿ ಎಲ್ಲ ಅಲವು ಇಲ್ಲ ಅಂತ. ಕಾಶ್ಮೀರಿಂದ ಮೇನ್ ಪ್ರಾಡಕ್ಟ್ಸು ಪೂರ್ತಿ ಇಂಡಿಯಾನಲ್ಲಿ ತುಂಬ ಫೇಮಸ್ ಇರ್ತದೆ ಕಾಶ್ಮೀರದ ಪ್ರಾಡಕ್ಟ್ಸು. ಈಗ ಅಲ್ಲಿ ಫೋನ್ ಮಾಡಂದರೆ ಇಲ್ಲ, ಈಗ ಕಾಶ್ಮೀರ್ನಲ್ಲಿ ಮೌಸಮೆ ಬಹಾರ್ ಅಂತ. ಮೌಸಮೆ ಬಹಾರ್ ಅಂದರೆ ಈ ಸೀಸನ್ನಲ್ಲಿ ಎಲ್ಲ ವೆರೈಟೀಸ್ ಇರ್ತದೆ ಮತ್ತು ಟೂರಿಸ್ಟು ಎಲ್ಲ. ಲಾಸ್ಟ್ ಇಯರು ಅಪ್ರಾಕ್ಸಿಮೇಟ್ಲಿ 3,50,00,000 ಟೂರಿಸ್ಟ್ ಬಂದರು. 3,50,00,000. ಈಗ ವರ್ಷ ದೇವರ್ ಎಕ್ಸ್ಪೆಕ್ಟಿಂಗ್ 4.5 crores ಟೂರಿಸ್ಟು. ಅದು ಎಲ್ಲ ಬುಕ್ಕಿಂಗ್ ಎಲ್ಲ. ಹೆಚ್ಚಿನ ಮಾಹಿತಿ ಪ್ರಗತಿ ನೀಡ್ತಾರೆ. ಪ್ರಗತಿ, ಇದು ವ್ಯಾಪಾರಸ್ಥರ ಮಾತಾಯಿತು, ಸೊ ಅವರ ಅಳಲಾಯಿತು. ಆದರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಎಷ್ಟು ದಿನದಲ್ಲಿ ಆಗಬಹುದು, ಏನಾಗಬಹುದು, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರು. ಸಭಾ ಪರ್ಯಾಯ ವ್ಯವಸ್ಥೆ ಬಗ್ಗೆ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ವಾಘಾ ಗಡಿ ಬಂದ್ ಆಗಿರೋದ್ರಿಂದ ಇದರ ಎಫೆಕ್ಟ್ ಸಾಕಷ್ಟು ಈಗ ಜನರ ಮೇಲೆ ತಡ್ತಾ ಇರುವಂತದ್ದು. ಯಾಕಂದ್ರೆ ಪಾಕ್ ಮತ್ತೆ ಭಾರತಕ್ಕೆ ಇದ್ದಂತಹ ಏಕೈಕ ಭೂಮಾರ್ಗ ಅದು. ಅಲ್ಲೇ ಸಾಕಷ್ಟು ಸರಕುಗಳು ಆಮದಾಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಕೇವಲ ಪಾಕ್ನ ವಸ್ತುಗಳು ಮಾತ್ರ ಅಲ್ಲ, ಸರಕುಗಳು ಮಾತ್ರ ಅಲ್ಲ, ಅಫ್ಘಾನಿಸ್ತಾನದಿಂದ ಆಮದಾಗ್ತಾ ಇದ್ದಂತಹ ಒಂದಷ್ಟು ಸರಕುಗಳ ಮೇಲೂ ಕೂಡ ಇದು ಪ್ರತಿಕೂಲ ಪರಿಣಾಮವನ್ನು ಬೀಳುತ್ತೆ. ಈ ಡ್ರೈ ಫ್ರೂಟ್ಸ್ ಅನ್ನ ಅತಿ ಹೆಚ್ಚಾಗಿ ಭಾರತದಲ್ಲಿ ಪಾಕಿಸ್ತಾನದಿಂದ ಅತಿ ಹೆಚ್ಚಾಗಿ ಆಮದನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ಈಗ ಏನು ಈ ಪಹಲ್ಗಾಮ್ನಲ್ಲಿ ಈ ಭಯೋತ್ಪಾದಕರು ನಡೆಸಿರುವಂತಹ ಉಗ್ರ ಕೃತ್ಯಕ್ಕೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಭಾರತ ಸನ್ನದ್ಧ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೊದಲ ಹೆಜ್ಜೆಯಾಗಿ ವಾಘಾ ಮತ್ತೆ ಅಟಾರಿ ಗಡಿಯನ್ನ ಬಂದ್ ಮಾಡಿರುವಂತದ್ದು. ಸೊ ಇದರ ಎಫೆಕ್ಟ್ ಈಗ ಸಾಕಷ್ಟು ತಡ್ತಾ ಇರುವಂತದ್ದು. ಸೊ ಯಾವುದೇ ಸಂದರ್ಭದಲ್ಲಿ ಯುದ್ಧ ಆದಂತಹ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವಣ ಯುದ್ಧ ಆಗುವಾಗ ಅದರ ಎಫೆಕ್ಟ್ ದರ ಏರಿಕೆ ಆಗೇ ಆಗುತ್ತೆ. ಆ ದರ ಏರಿಕೆಯ ಬರೆಯ ಹೊರೆ ಅನ್ನುವಂಥದ್ದು ಜನಸಾಮಾನ್ಯರ ಮೇಲೆ ಬಿದ್ದೇ ಬೀಳುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಶಿವಾಜಿನಗರದಲ್ಲಿ ಅತಿ ಹೆಚ್ಚು ಡ್ರೈ ಫ್ರೂಟ್ಸ್ ಅನ್ನ ಜನ ಖರೀದಿ ಮಾಡ್ತಾರೆ. ಅದು ಬಾದಾಮಿ ಆಗ್ಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಗಳು ಬರ್ತವೆ, ಅವೆಲ್ಲವನ್ನು ಕೂಡ ಅತಿ ಹೆಚ್ಚು ಖರೀದಿ ಮಾಡ್ತಾರೆ. ಪ್ರತಿಯೊಂದು ಹಬ್ಬ ಸಂದರ್ಭದಲ್ಲಿ ಆಗ್ಲಿ ಅಥವಾ ಮುಸಲ್ಮಾನರಾಗ್ಲಿ ಅಥವಾ ಹಿಂದೂಗಳಾಗ್ಲಿ ಯಾವುದೇ ರೀತಿಯಾಗಿ ಧರ್ಮಭೇದ ಇಲ್ಲದೆ ಅಲ್ಲಿ ಅತಿ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಅನ್ನ ಖರೀದಿ ಮಾಡ್ತಾರೆ. ಬಟ್ ಅಲ್ಲಿ ಈಗ ಡ್ರೈ ಫ್ರೂಟ್ಸ್ಗೆ ಕೊರತೆ ಉಂಟಾಗಿರುವಂತದ್ದು. ಅಂದ್ರೆ ಕಾಶ್ಮೀರದಿಂದ ಬರ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ ಕಳೆದ 3-4 ದಿನಗಳಿಂದ ಈಗ ಸ್ಥಗಿತ ಆಗಿದೆ. ಸೊ ಹೀಗಾಗಿ ಏನ್ ಸಮಸ್ಯೆ ಆಗಿದೆ ಕೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಆಗಿದೆ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಮುಂದಿನ ಒಂದಷ್ಟು ದಿನಗಳವರೆಗೂ ಕೂಡ ಈ ಡ್ರೈ ಫ್ರೂಟ್ಸ್ ಸಿಗುವಂತಹ ಸಾಧ್ಯತೆ ಇಲ್ಲ. ಅನಿವಾರ್ಯವಾಗಿ ಇರುವಂತಹ ಕಡಿಮೆ ಡ್ರೈ ಫ್ರೂಟ್ಸ್ ಏನಿದೆ ಇದರ ಬೆಲೆಯನ್ನ ಅನಿವಾರ್ಯವಾಗಿ ನಾವು ದರ ಏರಿಕೆ ಮಾಡಲೇಬೇಕಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿ ಇರುವಂತಹ ಸ್ಥಳೀಯ ವ್ಯಾಪಾರಿಗಳು ಕೊಡ್ತಾ ಇರುವಂತದ್ದು. ಕೇವಲ ಡ್ರೈ ಫ್ರೂಟ್ಸ್ ಮಾತ್ರ ಅಲ್ಲ, ಒಂದಷ್ಟು ಸ್ಪೆಸಿಫಿಕ್ ಹಣ್ಣುಗಳು ಕೂಡ ಕಾಶ್ಮೀರದಿಂದ ಬರ್ತಾ ಇತ್ತು. ಅವುಗಳ ದರ ಏರಿಕೆಯ ಹೊರೆ ಕೂಡ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.